ಆ ಅಭಿವೃದ್ಧಿ ಕೆಲಸ ಮಾಡಿ ಇವತ್ತು ನಿಮ್ಮ ಮತವನ್ನು ಕೇಳಕ್ಕೆ ಇದು ಬಂದಿದೆ. ಆದರೆ ನಿಮ್ಮಲ್ಲಿ ಕೆಲವು ಜನ ಬರ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡದೆ ಮೋದಿ ಅವರ ಹೆಸರು ಮೇಲೆ ನಿಮಗೆ ಓಟ್ ಕೇಳಕ್ಕೆ ಬರ್ತಾರೆ. ಇಲ್ಲಿ ಮೋದಿ ನಿಂತಿಲ್ಲ, ಇಲ್ಲಿ ನಿಂತಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಇನ್ನ 11 ಜನ ನನ್ನ ವಿರುದ್ಧ ನಿಂತಿದ್ದಾರೆ. ನನ್ನನ್ನು ಸೋಲಿಸಬೇಕು ಅಂತ ಹೇಳಿ ಗಲ್ಲಿಯಿಂದ ದಿಲ್ಲಿವರೆಗೆ ಪ್ರಯತ್ನ ನಡೆದಿದೆ. ದಿಲ್ಲಿ ಜನನು ಗುಲ್ಬರ್ಗಕ್ಕೆ ಬಂದರು. ಯಾರು? ಮೋದಿ ಅವರು. ಈಗ ಮತ್ತೆ ಇನ್ನೊಂದು 2-3 ಬಂದು ಹೋಗ್ತಾರೆ. ಆಯಾರಾಮ್ ಗಯಾರಾಮ್ ಆಯ್ತು. ಗಲ್ಲಿ ಲೀಡರ್ನು ಭಾಳ ಜನ ಇದ್ದಾರೆ. ಅವ್ರಿಗೆ ಏನು ಸಿಟ್ಟದನೋ ನನಗೆ ಗೊತ್ತಿಲ್ಲ, ಅಥವಾ ನಾನು ಯಾವ ಅವರ ಅಭಿವೃದ್ಧಿ ಕೆಲಸದಲ್ಲಿ ನಿಂದಿರಿಸಿದ್ದೇನೆ ಅದನ್ನು ಗೊತ್ತಿಲ್ಲ. ಕೆಲವು ಜನ ನನಗೆ ಸೋಲಿಸಬೇಕು ಅಂಥೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅವ್ರಿಗಿನ್ನೂ ಗೊತ್ತಿಲ್ಲ. ನನಗೆ ಸೋತವರು ಸೋಲ್ಸಕ್ಕಾಗಲ್ಲ, ಗೆಲ್ಲಿಸ್ದವ್ರು ಹೇಳ್ಬೋದು ನಾನು ಗೆದ್ದಿದ್ದೇನೆ, ಅವರಿಗೂ ಸೋಲಿಸಿ ತೋರಿಸ್ತೇನೆ ಅಂತ ಹೇಳ್ಬೋದು. ಆದರೆ ಸೋಲಿಸಿದವರು ಸಂಘ ಮಾಡಿಕೊಂಡು ನನಗೆ ಸೋಲಿಸ್ತೀನಿ ಅಂತ ಹೊಂಟ್ರೆ ಕಲಬುರಗಿ ಜನ ಅವ್ರಿಗೆ ಸುಮ್ಮನೆ ಬಿಡೋದಿಲ್ಲ. ಮತ್ತು ನಾ ಈ ಮಾತು ಹೇಳಿದ್ದೇನೆ, ಎಲ್ಲಿವರೆಗೆ ಕಲಬುರಗಿ ಜನರ ಆಶೀರ್ವಾದ ನನ್ನ ತಲೆ ಮೇಲೆ ಇದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಸೋಲಿಸಕ್ಕೆ ಸಾಧ್ಯ ಇಲ್ಲ. ಕಲಬುರಗಿಗೆ ಬಂದರು, ಬಂದೇನು ಮಾಡಿದ್ರು? ದೊಡ್ಡ ಭಾಷಣ ಬಿಗಿದು ಹೋದರು. ಆದರೆ ಕಲಬುರಗಿ ಕೊಟ್ಟಿದ್ದೇನು? ಬೆಂಗಳೂರಲ್ಲಿ ನಾನು ESI ಒಂದು ಆಸ್ಪತ್ರೆ ಮಾಡಿ ಮೆಡಿಕಲ್ ಕಾಲೇಜ್ ಅಲ್ಲಿ ನಡೆದಿದೆ. ಇವತ್ತು 4ನೇ ವರ್ಷ ಅದು. ಅದರ ಬಟನ್ ಉದ್ಘಾಟನೆ ಕಲಬುರಗಿಯಲ್ಲಿ ಮಾಡ್ತಾರೆ. ಗುಲ್ಬರ್ಗ ಬೀದರ್ ರೈಲ್ವೆ ಲೈನ್ ಉದ್ಘಾಟನೆ ಬೀದರ್ನಾಗ ಮಾಡ್ತಾರೆ. ರಾಯಚೂರು ಕಲಬುರಗಿ ಗ್ಯಾಸ್ ಪೈಪ್ ಲೈನ್ ಕಲಬುರಗಿಯಲ್ಲಿ ಮಾಡ್ತಾರೆ, ರಾಯಚೂರಿಗೆ ಮಾಡೋದು ಬಿಟ್ಟು. ಬೆಂಗಳೂರು 3 ಪ್ರಾಜೆಕ್ಟ್, ರಾಯಚೂರು 1 ಪ್ರಾಜೆಕ್ಟ್, ಹುಬ್ಬಳ್ಳಿ ಧಾರವಾಡ 1 ಪ್ರಾಜೆಕ್ಟ್. ಅದರ ಉದ್ಘಾಟನೆ ಎಲ್ಲಿ ಮಾಡ್ತಾರೆ? ಕಲಬುರಗಿಯಲ್ಲಿ ಮಾಡ್ತಾರೆ. ಮತ್ತು ಕಲಬುರಗಿಗೆ ಏನು ಮಾಡಬೇಕು ನೀನು? आपकी गुलबर्गा के लिए क्या देना है? बटन तो आप बाहर के स्कीम के लगाए. इस देश में क्या कर, इस गुलबर्गा के लिए क्या कर? ಕಲಬುರಗಿ ಜನರಿಗೆ ಏನೂ ಮಾಡಿಲ್ಲ. ಮತ್ತು ನಿಮಗೆ ಓಟ್ ಯಾಕೆ ಕೊಡ್ಬೇಕಪ್ಪ? ಯಾವ ಮುಖದಿಂದ ನೀವು ಓಟ್ ಕೇಳ್ತೀರಿ? ಕಲಬುರಗಿದವ್ರಿಗೆ ಏನು ಮಾಡಿರಿ? ನಾವು ಏರ್ಪೋರ್ಟ್ ರೆಡಿ ಮಾಡಿಟ್ಟಿದ್ದೇವೆ. ರಾಹುಲ್ ಗಾಂಧಿ ಬಂದು ಇಳಿದ್ರು, ನಾನು 4-5 ಸಾರಿ ಇಳಿದಿದ್ದೇನೆ, ಕುಮಾರಸ್ವಾಮಿ ಇಳಿದ್ರು. ಆದರೆ ನೀನು ಇಲ್ಲಿ ಇಳಿಲಿಲ್ಲ. ಬೀದರ್ನಾಗ ಇಳಿದು ಹೆಲಿಕಾಪ್ಟರ್ನಲ್ಲಿ ಇಲ್ಲಿ ಬಂದು ನಮ್ಗೆ ಹೊಟ್ಟೆ ಉರಿಯಲ್ಲ? ಇಷ್ಟು ಕೆಲಸ ಮಾಡಿ ನಮ್ಮ ಜನರಿಗೆ ಅದರ ಲಾಭ ನೀವು ಕೊಡ್ತಾ ಇಲ್ಲ. ಮ್ಯಾಲಿಂದ ಓಟ್ ಕೇಳಕ್ಕೆ ಬರ್ತೀರ? ಅದಕ್ಕಾಗಿ ನೀವು ಹೇಳಿ, ಯಾರಾದರೂ ನಿಮ್ಮನ್ನು ಓಟ್ ಕೇಳಕ್ಕೆ ಬಂದರೆ ಮೊದಲು 15 ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಓಣ್ಯಾಗ ಬರ್ರಿ ಅಂತ ಹೇಳಿ.